ಮಂಡ್ಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಆದಿಚುಂಚನಗಿರಿ ಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕುಮಾರಸ್ವಾಮಿ, ಮಧ್ಯರಾತ್ರಿ 3 ಗಂಟೆಯಲ್ಲಿ ಯಾರಾದರೂ ಕಲ್ಲು ತೋರ್ತಾರಾ ಅಂತ ಪ್ರಶ್ನೆ ಮಾಡಿದರು. ಅಷ್ಟೇ, ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂತಾರೆ, ಹಾಗಂತ ಡ್ರಾಮಾ ಮಾಡಿದ್ರೆ ಹೆಚ್ಚು ದಿನ ಬರೋಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯದ ಜನರಿಗೆ ರಕ್ಷಣೆ ಕೊಡೋದು ನನ್ನ ಕರ್ತವ್ಯ, ಹೀಗಾಗಿ ಅಧಿಕಾರಿಗೆ ಕರೆ ಮಾಡಿ ಭದ್ರತೆ ಹಾಗೆ ಸಿಸಿ ಕ್ಯಾಮೆರಾ ವಿಡಿಯೋ ಪಡೆಯೋದಕ್ಕೆ ಸೂಚಿಸಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಸಿಸಿ ಕ್ಯಾಮೆರಾ ಆಫ್ ಆಗಿದೆ ಅಂತ ಹೇಳಿದ್ದಾರೆ. ಸಿಸಿ ಕ್ಯಾಮೆರಾ ಯಾಕೆ ಆಫ್ ಮಾಡಿದ್ರು ಅಂತ ಪ್ರಶ್ನಿಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಕುಮಾರಸ್ವಾಮಿ, ನಾಳೆ ಎಲ್ಲ ದೋಸ್ತಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ ಅಂತ ತಿಳಿಸಿದರು. ಮೊನ್ನೆ ಅದು ಯಾವುದು ಕಲ್ಲು ತೂರಾಟದ ಬಗ್ಗೆ 3 ಗಂಟೆ ರಾತ್ರಿಲಿ ಯಾರಾದರೂ ಹೋಗಿ ಕಲ್ಲು ತೂರ್ತಾರ ಮನೆ ಹತ್ರ? ಅದರ ಘಟನೆ ನಡೆದಂಥ 8 ಗಂಟೆ ಮುಂಚೆ ಏನಾಗಿದೆ, ಕೇರ್ಪೇಟೆನಲ್ಲಿ ಯಾರ ಕಾರಿಗೆ ಯಾರು ಕಲ್ಲು ತೋರಿದ್ದಾರೆ, ಇನ್ನು ಅದರ ರಿಪರ್ಕೇಷನ್ ಬೇರೆ ಬೇರೆ ಏನೇನು ಆಗ್ಬೋದು ಅಂತಕ್ಕಂಥ ಹಿನ್ನೆಲೆ ಒಳಗೆ ಸಿನಿಮಾದಲ್ಲಿ ಡ್ರಾ ಮಾಡ್ದಂಗೆ ಆಡಿದ್ರೆ ಭಾಳ ದಿವಸ ಇರ್ಲಿಕ್ಕೆ ಆಗೋದಿಲ್ಲ ಅವೆಲ್ಲ. ನಾನು ಮಾಧ್ಯಮಗಳಲ್ಲಿ ಇದು ಚಾಲೆಂಜಿಂಗ್ ಸ್ಟಾರ್ ಅಂತಲ್ಲ, ಚಾಲೆಂಜಿಂಗ್ ಸ್ಟಾರ್ ಅವ್ರ ಮನೆ ಕಲ್ಲೊಡೆದಂಥ ಬಗ್ಗೆ ಹೇಳಿದ್ದಾರಲ್ಲ, ಮಾಧ್ಯಮದಲ್ಲಿ ಬಂದ ಮರುಕ್ಷಣ ನನ್ನ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ರಾಜ್ಯದಲ್ಲಿ 6.5 ಕೋಟಿ ಜನತೆಗೆ ರಕ್ಷಣೆ ಕೊಡಬೇಕಾದಂಥದ್ದು ನನ್ನ ಕರ್ತವ್ಯ ಅಂತಕ್ಕಂಥದ್ದು ಗೊತ್ತಿದೆ ನನಗೆ. ಮರುಕ್ಷಣ ಆ ಭಾಗದ ACPಗೆ ಫೋನ್ ಮಾಡಿ ಆ ಒಂದು ಮನೆಗೆ ಗ್ಲಾಸ್ಗೆ ಕಲ್ಲು ಹೊಡೆದಿರ್ತಕ್ಕಂಥ ಘಟನೆ ಏನು ತೋರಿಸ್ತಾ ಇದ್ದಾರೆ ಟಿವಿಗಳಲ್ಲಿ, ತಕ್ಷಣ ಖುದ್ದು ಭೇಟಿ ಕೊಟ್ಟು ಅವರ ಒಂದು ಮನೆಯಲ್ಲಿರ್ತಕ್ಕಂಥ ಇಲ್ಲ ರಸ್ತೆಯಲ್ಲಿರ್ತಕ್ಕಂಥ CCTV ಕ್ಯಾಮ್ರಾದ ಫುಟೇಜ್ಗಳನ್ನು ಸೀಲ್ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಅಧಿಕಾರಿಗಳು ಹೋದರೆ